ಫಾರ್ಮ್ ಲ್ಯಾಂಡ್ ವಿಲ್ಲಾ ಪ್ಲಾಟ್ಸು. ಹೈವೇಯಿಂದ ಜಸ್ಟ್ 500 ಮೀಟರ್ಸ್ ಆಗುತ್ತೆ. ಈ ಕಡೆ ಹರ್ಷ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಈ ಕಡೆ ನಾರಾಯಣ PU ಕಾಲೇಜ್ ಆಗಿರ್ಬೋದು, ಡಿಮಾರ್ಟ್ ಇದೆ. ಟೋಟಲ್ 5.5 ಎಕರ್ಸ್ ಅಲ್ಲಿ ಮಾಡಿರೋದು. 30 ವಿಲ್ಲಾ ಪ್ಲಾಟ್ಸ್ ಇದೆ. ಆಲ್ರೆಡಿ 2 ಬೋರ್ವೆಲ್ ಹಾಕಿದ್ವಿ. ಇಲ್ಲೊಂದಿದೆ, ಅಲ್ಲೊಂದಿದೆ. ಟ್ರಾನ್ಸ್ಫಾರ್ಮರ್ ಇದೆ, ಎಲೆಕ್ಟ್ರಿಸಿಟಿ ಇದೆ. ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಇಲ್ಲ ಕನ್ಸ್ಟ್ರಕ್ಷನ್ ಆಗಿರ್ಬೋದು ತುಂಬಾ ಪ್ರೈಮ್ ಲೊಕೇಶನ್ ಅಲ್ಲಿ ಇದೆ. ಇಮಿಡಿಯೇಟ್ ಮನೆ ಕಟ್ಟಕ್ಕಾಗಂತ ಪ್ರಾಜೆಕ್ಟ್. ಸುತ್ತಲೂ ನೋಡ್ಬೋದು, ಆಲ್ರೆಡಿ ಮನೆಗಳೆಲ್ಲ ಆಗಿದೆ. ಸುತ್ತಲೂ ಡೆವಲಪ್ಮೆಂಟ್ಸ್ ಆಗ್ತಾ ಇರೋದ್ರಿಂದ 100% ನಿಮ್ಗೆ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ. 1399 ಪರ್ ಸ್ಕ್ವೇರ್ ಫೀಟ್ ಮಾಡ್ಕೊಡಿ. ಇದು ಬುಕ್ಕಿಂಗ್ ಪ್ರೊಸೆಸ್ ಬಂದ್ಬಿಟ್ಟು ಒನ್ಸ್ ನೀವು ಫ್ಯಾಮಿಲಿ ಜೊತೆ ಬಂದು ವಿಸಿಟ್ ಮಾಡಿ. ಸರ್, ನಮ್ಮ ಹೆಸರು ಸುಧಾಕರ್ ಅಂತ. ಇದು ಜನಪ್ರಿಯ ಪ್ರಾಪರ್ಟೀಸ್ ಇಂದ ಮಾತಾಡ್ತಾ ಇರೋದು. ಪ್ರಾಜೆಕ್ಟ್ ಬಂದ್ಬಿಟ್ಟು ಆಶಾ ರೆಸಿಡೆನ್ಸಿ ಅಂತ, ಫಾರ್ಮ್ ಲ್ಯಾಂಡ್ ವಿಲ್ಲಾ ಪ್ಲಾಟ್ಸು. ಬನ್ನಿ, ಪ್ರಾಜೆಕ್ಟ್ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ. ಹೋಗೋಣ. ನಾವು ಈಗಾಗಲೇ ಆಲ್ರೆಡಿ ಸುಮಾರು ಪ್ರಾಜೆಕ್ಟ್ಸ್ ಮಾಡಿದ್ದೀವಿ. ಈ ಕಡೆ ನೆಲಮಂಗಲ, ಹೆಸರುಘಟ್ಟ, ಈ ಕಡೆ ಯಲಹಂಕ, ಚಿಕ್ಕಬಳ್ಳಾಪುರ ಮಾಡಿದ್ದೀವಿ, ಮತ್ತು ಈ ಕಡೆ ಮೈಸೂರು ರೋಡಲ್ಲಿ ಮಾಡಿದ್ದೀವಿ. ಇವಾಗ ಹೊಸದಾಗಿ ಒಂದು ಪ್ರಾಜೆಕ್ಟ್ ಬಂದುಬಿಟ್ಟು ಈ ಕಡೆ ನೆಲಮಂಗಲ ಟುವರ್ಡ್ಸ್ ಹಾಸನ್ ರೋಡಲ್ಲಿ ಎಂಟಗಾನಹಳ್ಳಿ ಹತ್ರ ಒಂದು ಫಾರ್ಮ್ ಲ್ಯಾಂಡ್ ವಿಲ್ಲಾ ಪ್ರಾಪರ್ಟಿ ಮಾಡ್ತಾಯಿದ್ದೀವಿ. ಪ್ರಾಜೆಕ್ಟ್ ಲೊಕೇಶನ್ ಬಂದುಬಿಟ್ಟು ಈ ಕಡೆ ನೆಲಮಂಗಲ ಟುವರ್ಡ್ಸ್ ಹಾಸನ್ ರೋಡು, ಎಂಟಗಾನಹಳ್ಳಿ. ಹೈವೇಯಿಂದ ಜಸ್ಟ್ 500 ಮೀಟರ್ಸ್ ಆಗುತ್ತೆ. ಈ ಕಡೆ ನೆಲಮಂಗಲ ಟೌನಿಂದ ಜಸ್ಟ್ 5 ಮಿನಿಟ್ಸ್ ಡ್ರೈವಲ್ಲಿ ನೀವು ಪ್ರಾಜೆಕ್ಟ್ ರೀಚ್ ಆಗ್ಬೋದು. ಅಟ್ ಪ್ರೆಸೆಂಟ್ ಏನು ಮೆಟ್ರೋ ಸ್ಟೇಷನ್ ಇದೆ, ಮಾಧವಾರ ಮೆಟ್ರೋ ಸ್ಟೇಷನ್ನು, ಅಲ್ಲಿಂದ ಜಸ್ಟ್ 15 ಮಿನಿಟ್ಸ್ ಇಲ್ಲ ಅಂದರೆ ಒಂದು 16 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಅಲ್ಲಿಂದ ಮೆಜೆಸ್ಟಿಕ್ಕಿಂದ ಅರೌಂಡು 32 ಕಿಲೋಮೀಟರ್ಸ್ ಆಗುತ್ತೆ. ಸರೌಂಡಿಂಗ್ ಸ್ಕೂಲ್ಸು, ಕಾಲೇಜಸ್ ಎಲ್ಲ ಇದೆ. ಈ ಕಡೆ ಹರ್ಷ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಈ ಕಡೆ ನಾರಾಯಣ PU ಕಾಲೇಜ್ ಆಗಿರ್ಬೋದು ನಿಯರ್ ಬೈ ಇದೆ. ಮತ್ತು ನಿಯರ್ ಬೈ ಡಿಮಾರ್ಟ್ ಇದೆ, ಶಾಪಿಂಗ್ ಎಲ್ಲ ನಿಯರ್ ಇರ್ತದೆ. ಮತ್ತು ಈ ಕಡೆ ಬಸ್ಗೂ ಅಷ್ಟೇ, ಎಲ್ಲ ಜಸ್ಟ್ 500 ಮೀಟರ್ಸಲ್ಲೇ ನಿಮಗೆ ಹೈವೇಗೆ ನಿಯರ್ ಇರೋದ್ರಿಂದ ಬಸ್ ಫೆಸಿಲಿಟೀಸ್ ಸಹ ಇದೆ. ಟೋಟಲ್ 5.5 ಎಕರ್ಸಲ್ಲಿ ಮಾಡಿರೋದು. 30 ವಿಲ್ಲಾ ಪ್ಲಾಟ್ಸ್ ಇದೆ. ಎಲ್ಲ 30 ಫೀಟ್ ರೋಡ್ ಮಾಡಿದ್ದೀವಿ. ಎಂಟ್ರೆನ್ಸ್ ಗ್ರ್ಯಾಂಡಾಗಿ ಆರ್ಚ್ ಮಾಡಿದ್ದೀವಿ. ಗೇಟ್ ಇದೆ, ಸೆಕ್ಯೂರಿಟಿ ರೂಮ್ ಇರ್ತದೆ. ಸುತ್ತಲೂ 10 ಫೀಟ್ ಕಾಂಪೌಂಡ್ ಇದೆ. ಮತ್ತು ಈಚ್ ಸೈಡ್ಗೂ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಲಾಂಟೇಶನ್ ಮಾಡಿದ್ದೀವಿ. ಆಲ್ರೆಡಿ 2 ಬೋರ್ವೆಲ್ ಹಾಕಿದ್ದೀವಿ. ಇಲ್ಲೊಂದಿದೆ, ಅಲ್ಲೊಂದಿದೆ. ಮತ್ತು ಆಲ್ರೆಡಿ ಟ್ರಾನ್ಸ್ಫಾರ್ಮರ್ ಇದೆ, ಎಲೆಕ್ಟ್ರಿಸಿಟಿ ಇದೆ, ಆಲ್ರೆಡಿ ಸ್ಟ್ರೀಟ್ ಲೈಟ್ಸ್ ಇದೆ. ನೋಡಿ, ಎಲ್ಲ 30 ಫೀಟ್ ಇಂಟರ್ನಲ್ ರೋಡ್ಸು, ಟಾರ್ ರೋಡ್ ಬರುತ್ತೆ. ಮತ್ತು CC ಡ್ರೈನ್ ಮಾಡಿದ್ದೀವಿ. ಇದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಮಕ್ಕಳೆಲ್ಲ ಆಟ ಆಡ್ಕೋಬೋದು. ಇಲ್ಲಿನ ಪೂರ್ತಿ ಡೆವಲಪ್ಮೆಂಟ್ ಮಾಡಿಕೊಡ್ತೀವಿ. ನೋಡಿ, ಇಲ್ಲಿ ಪ್ರಾಜೆಕ್ಟ್ ಬಂದುಬಿಟ್ಟು ಇನ್ವೆಸ್ಟ್ಮೆಂಟ್ಗಾಗಿರ್ಬೋದು ಇಲ್ಲ ಕನ್ಸ್ಟ್ರಕ್ಷನ್ಗಾಗಿರ್ಬೋದು ತುಂಬ ಪ್ರೈಮ್ ಲೊಕೇಶನಲ್ಲಿದೆ. ಇಲ್ಲಿ ಏನಂದರೆ ಟೋಟಲ್ 5800 ಸ್ಕ್ವೇರ್ ಫೀಟ್ ಸಿಗ್ತಾ ಇರೋದ್ರಿಂದ ಇದರಲ್ಲಿ ಒಂದು 50% ಕನ್ಸ್ಟ್ರಕ್ಷನ್ ಮಾಡ್ಕೋಬೋದು. ಇನ್ನು 50% ನೀವು ಬೇಕಾದರೆ ಪಾರ್ಕ್ ಥರ ಇದು ಮಾಡ್ಬೋದು. ಇಲ್ಲ ಇನ್ವೆಸ್ಟ್ಮೆಂಟ್ ನೋಡೋದಾದರೆ ಇನ್ವೆಸ್ಟ್ಮೆಂಟ್ಗೆ ನೀವು ಏನಾದರೂ ಟೀಕುಡ್ ಆಗಿರ್ಬೋದು ಇಲ್ಲ ಶ್ರೀಗಂಧ ಆಗಿರ್ಬೋದು, ಈ ಥರ ಗಿಡಗಳು ಹಾಕ್ಬಿಟ್ಟು ನೀವು ಇದು ಮಾಡ್ಬೋದು. ಆಲ್ರೆಡಿ ಪ್ಲಾಂಟೇಶನ್ನು ಮಾಡಿದ್ದೀವಿ. ಇನ್ನು ಲೀಗಲ್ ನೋಡೋದಾದರೆ ಇದೇನೆಂದರೆ ಟೋಟಲ್ಲು ಕುಂಟೆ ಲೆಕ್ಕದಲ್ಲಿ ರಿಜಿಸ್ಟರ್ ಆಗ್ತಾ ಇರೋದ್ರಿಂದ, ಫಾರ್ಮ್ ಲ್ಯಾಂಡ್ ಆಗಿರೋದ್ರಿಂದ ನಿಮ್ಗೆ ಇಲ್ಲಿ 11E ಸ್ಕೆಚ್ ಮಾಡಿಸ್ಬಿಟ್ಟು ಮಾಡ್ತೀವಿ. ಆಲ್ಮೋಸ್ಟ್ ಒಂದು 5 ಕುಂಟೆ, 6 ಕುಂಟೆ, 10 ಕುಂಟೆ ಏನಿರ್ತದೆ ನಾವು ಸಪ್ರೇಟಾಗಿ 11E ಸ್ಕೆಚ್ ಮಾಡಿಸ್ಬಿಟ್ಟು ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಡ್ತೀವಿ. ಸಪ್ರೇಟ್ ಪಾನಿ ಬರುತ್ತೆ ನಿಮ್ಮ ಹೆಸರಿಗೆ. ಅಲ್ಲಿಗೆ 100% ಲೀಗಲ್ ಇರ್ತದೆ. ಒಂದು 5 ಕುಂಟೆ ಸೈಟ್ ಅಂತಂದರೆ ನೋಡಿ, ಈ ಸ್ಟೋನಿಂದ ಈ ಕಡೆ ಆ ಯೆಲ್ಲೋ ಸ್ಟೋನ್ವರೆಗೂ, ಮತ್ತು ಆ ಸೆಂಟ್ರಲ್ ಯೆಲ್ಲೋ ಸ್ಟೋನಿಂದ ಆ ಯೆಲ್ಲೋ ಸ್ಟೋನ್ವರೆಗೂ ಟೋಟಲ್ಲು ನಿಮಗೆ ಇದು 5 ಕುಂಟೆ. ಆಲ್ಮೋಸ್ಟು ಇದು 5800 ಅಡಿ ಸಿಗುತ್ತೆ. ನೋಡ್ಬೋದು, ಈಚ್ ಸೈಡ್ಗೂ ಆಲ್ರೆಡಿ ಎಲೆಕ್ಟ್ರಿಸಿಟಿ, ಇದು ವಾಟರ್ ಕನೆಕ್ಷನ್ ಎಲ್ಲ ಇದೆ. ನೀರೆಲ್ಲ ಸಫಿಷಿಯೆಂಟ್ ನೀರಿದೆ, 2 ಬೋರ್ವೆಲ್ ಇರೋದ್ರಿಂದ. ಮತ್ತು ಸೈಟ್ ಮಾರ್ಕೇಷನ್ ಆಗಿದೆ. ಮತ್ತು ಪ್ಲಾಂಟೇಶನ್ ಮಾಡಿದ್ದೀವಿ. ಸೆಂಟ್ರಲ್ ವೇಕೆಂಟ್ ಬಿಟ್ಟಿದ್ದೀವಿ. ಬೇಸ್ಡ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟ್ ನಾವು ಇಲ್ಲಿ ಪ್ಲಾಂಟೇಶನ್ನು ಮಾಡ್ಕೊಡ್ತೀವಿ. ಇಲ್ಲಾಂದರೆ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ನು ಮಾಡ್ಕೋಬೋದು. ಯಾಕಂದರೆ ನಾವು ಬರೀ ಎಡ್ಜಿಗೆ ಮಾತ್ರ ಹಾಕಿದ್ದೀವಿ. ಸೆಂಟ್ರಲ್ ಬೇಸ್ಡ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ನಾವು ಪ್ಲಾಂಟೇಶನ್ನು ಮಾಡ್ಕೊಡ್ತೀವಿ. ಫಾರ್ಮ್ ಲ್ಯಾಂಡ್ ಅಂದರೆ ನೀವು ಅಂದ್ಕೊಂಡಿರ್ಬೋದು ಸಿಟಿಯಿಂದ ಆಲ್ಮೋಸ್ಟ್ ಒಂದು 100 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಇರ್ತವೆ ಅಂತ. ಆ ಥರ ಇಲ್ಲ. ಮೆಜೆಸ್ಟಿಕ್ಕಿಂದ ಎಲ್ಲ 32-33 ಕಿಲೋಮೀಟರ್ ರೇಡಿಯಸ್ಸಲ್ಲಿರೋದು. ಇಮ್ಮಿಡಿಯೇಟ್ ಮನೆ ಕಟ್ಟಕ್ಕಾಗಂಥ ಪ್ರಾಜೆಕ್ಟು. ಸುತ್ತಲೂ ನೋಡ್ಬೋದು, ಆಲ್ರೆಡಿ ಮನೆಗಳೆಲ್ಲ ಆಗಿದೆ. ನೋಡಿ, ಇಲ್ಲಿ ಸೈಟ್ ತೊಗೊಳೋದ್ರಿಂದ ಏನು ಉಪಯೋಗ ಅಂತಂದರೆ, ನೋಡಿ ಇವಾಗ ಸಿಟಿಯಲ್ಲಿ ನೀವು ಒಂದು 30-40 ಸೈಟ್ ತೊಗೊಂಡ್ರೆ ಏನಿರ್ತದೆ, ಒಂದು ಆರಾಮ್ಸೆ ಒಂದು 30-40 ಮನೆ ಕಟ್ಬೋದು ಅಷ್ಟೇ. ಅದೇ ಇಲ್ಲಿ ನಮ್ಮ ಹತ್ರ ಸೈಟ್ ತೊಗೊಂಡ್ರೆ ಏನಾಗುತ್ತೆ, ಆಲ್ಮೋಸ್ಟ್ ನಿಮಗೆ 5800 ಸ್ಕ್ವೇರ್ ಫೀಟ್ ಸಿಗುತ್ತೆ. ಏನು 30-40 ಸಿಟಿಯಲ್ಲಿ ಏನು ತೊಗೊತೀರಾ ಆ ಕಾಸ್ಟ್ಗೆ ನಿಮಗೆ ಆಲ್ಮೋಸ್ಟ್ 5800 ಸ್ಕ್ವೇರ್ ಫೀಟ್ ಸಿಗುತ್ತೆ. ಇಲ್ಲಿ ನೀವು ಒಂದು 50% ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಇನ್ನು ರಿಮೈನಿಂಗ್ 50% ಪಾರ್ಕ್ ಥರ ಇದು ಮಾಡ್ಕೋಬೋದು. ಸುತ್ತಲೂ ಯಾಕಂದರೆ ಗೇಟೆಡ್ ಇರೋದ್ರಿಂದ, ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ 100% ನಿಮಗೆ ಸ್ಪೇಸಿಯಸ್ ಆಗಿರ್ತದೆ. ಇವತ್ತು ನೀವೇನು ಇನ್ವೆಸ್ಟ್ ಮಾಡ್ತೀರೋ 100% ಒಂದು 2 to 3 ಇಯರ್ಸಲ್ಲಿ ನಿಮಗೆ 100% ಒಳ್ಳೆ ಅಪ್ರಿಷಿಯೇಷನ್ ಸಿಗುತ್ತೆ. ಯಾಕಂದರೆ ನಿಮಗೆ ಹೈವೇಗೆ ನಿಯರ್ ಇರೋದ್ರಿಂದ, ಸುತ್ತಲೂ ಡೆವಲಪ್ಮೆಂಟ್ಸ್ ಆಗ್ತಾ ಇರೋದ್ರಿಂದ 100% ನಿಮ್ಗೆ ಒಳ್ಳೆ ಅಪ್ರಿಷಿಯೇಷನ್ ಸಿಗುತ್ತೆ. ರೇಟ್ ಬಂದುಬಿಟ್ಟು 1499 ಇದೆ ಪರ್ ಸ್ಕ್ವೇರ್ ಫೀಟು.
ಡೈರೆಕ್ಟ್ 100 ರೂಪೀಸ್ ಡಿಸ್ಕೌಂಟ್ ಇದೆ. 1399ಗೆ ಪರ್ ಸ್ಕ್ವೇರ್ ಫೀಟ್ ಮಾಡಿಕೊಡ್ತೀವಿ. ಇದು ಬುಕ್ಕಿಂಗ್ ಪ್ರೊಸೆಸ್ ಬಂದುಬಿಟ್ಟು ಒನ್ಸ್ ನೀವು ಫ್ಯಾಮಿಲಿ ಜೊತೆ ಬಂದು ವಿಸಿಟ್ ಮಾಡಿ ಸೈಟ್ ಸೆಲೆಕ್ಷನ್ ಆದಮೇಲೆ ನಾವೊಂದು 5000 ರೂಪೀಸ್ ಬುಕ್ಕಿಂಗ್ ಅಮೌಂಟ್ ತೊಗೊತೀವಿ. ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ನೀವು ನಿಮ್ಮ ಲಾಯರ್ ಹತ್ರ ವೆರಿಫಿಕೇಷನ್ ಮಾಡ್ಕೋಬೋದು. ಲೀಗಲ್ ಎಲ್ಲ ಕ್ಲಿಯರ್ ಆದಮೇಲೆ ನೀವು ಫರ್ದರ್ ಅಗ್ರಿಮೆಂಟ್ ಮಾಡಿಕೊಂಡು ನಿಮ್ಮ ಹೆಸರಿಗೆ ಸ್ಕೆಚ್ ಬರುತ್ತೆ. ಒನ್ಸ್ ಅಗ್ರಿಮೆಂಟ್ ಆದಮೇಲೆ ಒಂದು 15 to 20 ಡೇಸ್ ಒಳಗಡೆ ಸ್ಕೆಚ್ ಬರುತ್ತೆ. ಸ್ಕೆಚ್ ಮಾಡಿಸಿ ಡೈರೆಕ್ಟಾಗಿ ರಿಜಿಸ್ಟರ್ ಮಾಡ್ಕೊಡ್ತೀವಿ. ಇದರಲ್ಲಿ ಸೈಟ್ಗೆ ಅಪ್ ಟು 50% ತನಕ ಬ್ಯಾಂಕ್ ಲೋನ್ ಸಹ ಮಾಡಿಸ್ಕೊಡ್ತೀನಿ. ಇಲ್ಲಿ ಸಪೋಸ್ ಒಬ್ಬರೇ ತೊಗೊಳಕ್ಕಾಗಲ್ಲ, 5 ಕಾಲು ಕುಂಟೆ ಜಾಸ್ತಿ ಆಗುತ್ತೆ ಅನ್ನೋದಾದರೆ ಇಬ್ಬರು ಸೇರಿಸ್ಬೇಕಾದ್ರೂ ತೊಗೋಬೋದು. ನೋಡ್ಬೋದು, ಯಾಕಂದರೆ ರೋಡ್ಗೆಲ್ಲ 80 ಫೀಟು 100 ಫೀಟ್ ಈ ಥರ ಇದೆ. ಇಬ್ಬರು ಜಾಯಿಂಟಲ್ಲಿ ಬೇಕಾದ್ರೆ ತೊಗೋಬೋದು. ಜಂಟಿ ಪಾನಿ ಬಂದುಬಿಡುತ್ತೆ, ಮತ್ತು ಅದನ್ನು ಬೈಪಾರ್ಕೇಷನ್ ಮಾಡ್ಕೋಬೋದು. ಇನ್ನು ಪ್ರಾಜೆಕ್ಟ್ ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ನೋಡೋದಾದರೆ ನೋಡಿ, ಅಪ್ ಟು ತುಮಕೂರುವರೆಗೂ ಮೆಟ್ರೋ ಆಗ್ತಾ ಇದೆ. ಈ ಕಡೆ ಕ್ವಿನ್ ಸಿಟಿ ಬರ್ತಾ ಇದೆ, ಮತ್ತು ಡಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಆಲ್ರೆಡಿ ಇದೆ, ಮತ್ತು ಈ ಕಡೆ ಸೋಲೂರು ಇಂಡಸ್ಟ್ರಿಯಲ್ ಏರಿಯಾ ಬರ್ತಾ ಇದೆ. ಆ ಕಡೆ ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಮತ್ತು ಹೈವೇಗೆಲ್ಲ ನಿಯರ್ ಇದೆ. ಈ ಪ್ರಾಜೆಕ್ಟ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಡಿಸ್ಪ್ಲೇ ಆಗ್ತಾ ಇರೋವಂಥ ನಂಬರ್ಗೆ ಕರೆ ಮಾಡಿ. ಇಲ್ಲ ಅಂದರೆ ನಮ್ಮದು ಆಫೀಸ್ ಬಂದುಬಿಟ್ಟು ಇಲ್ಲಿ 8ನೇ ಮೈಲಿ ಹತ್ರ ಇದೆ, ಜನಪ್ರಿಯ ಪ್ರಾಪರ್ಟೀಸ್ ಅಂತ. ನೀವು ಆಫೀಸ್ಗೆ ಒನ್ಸ್ ಭೇಟಿ ಕೊಡಿ, ಇನ್ನು ಪೂರ್ತಿ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲ ಒಂದು ವಿಸಿಟ್ ಮಾಡಬೇಕು ಅಂತಂದರೂ ಲೊಕೇಶನ್ ಹಾಕಿರ್ತೀವಿ ಪ್ರಾಜೆಕ್ಟ್ದು. ಡೈರೆಕ್ಟಾಗಿ ಇಲ್ಲೇ ಆಫೀಸ್ ಇದೆ, ಇಲ್ಲಿಗೂ ಬರ್ಬೋದು. ಇಲ್ಲಾಂದರೆ ಆಫೀಸ್ ಹತ್ರ ಬಂದುಬಿಟ್ರೆ ಅಲ್ಲಿಂದ ನಾವು ಪಿಕಪ್ಪು ಡ್ರಾಪ್ ಇರ್ತದೆ. ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಪೂರ್ತಿ ಇನ್ಫಾರ್ಮೇಷನ್ ಕೊಟ್ಟು ತೋರಿಸ್ತೀವಿ.